ಕಟ್ಟಿಕೊಳ್ಳುವಂತ ಈ ಒಂದು ಅಜ್ವದ್ ಕಾಲು ಓವರಿನ ದ್ವಿತೀಯ ಚೆಂಡು ಸಾದಿಕ್ನ ಕಡೆಗೆ ಸ್ವೀಪ್ ಮಾಡುವ ಪ್ರಯತ್ನವನ್ನ ಪಟ್ಟಿದ್ರು. ಇಲ್ಲಿ ನಮ್ಮ ಜೊತೆ ಸ್ಪೋರ್ಟ್ಸ್ ಲೈನ್ ಕಾಸರಗೋಡು ಇದರ ಮಾಲಕರಾಗಿರುವಂತಹ ನಾಚು ಅವರು ಆಗಮಿಸ್ತಾ ಇದ್ದಾರೆ. ಚೋರಾದ ಮನವಿ ಇದೆ, ಪುರಸ್ಕಾರ ಲಭ್ಯವಾಗ್ತಾ ಇದೆ. ಫಾಸ್ಟ್ ವಿಕೆಟ್ ಇನ್ ದಿ ಫೈನಲ್. ಸಾದಿಕ್ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದ್ದಾರೆ, ಶೂನ್ಯಕ್ಕೆ ನಿರ್ಗಮಿಸ್ತಾ ಇದ್ದಾರೆ. ಇಲ್ಲಿ ಕನಸಿನ ಆರಂಭ ಇದು ಅಜಯ್ ಮೊಂಟುಗೋಳಿ ತಂಡಕ್ಕೆ. 3 ಚೆಂಡನ್ನು ಎಸೆದ ನಿಸಾರ್ ಯಾವುದೇ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಯಾವುದೇ ಓಟವನ್ನು ಬಿಟ್ಕೊಡದ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ರಿಕೆಟ್ ಲವರ್ ಅಂಡ್ ಗ್ರೇಟೆಸ್ಟ್ ಸಪೋರ್ಟರ್ ಆಫ್ ಆಂಡ್ರಾಮ್ ಕ್ರಿಕೆಟ್ ಮಿಸ್ಟರ್ ನಾದಾರೆ. ಇಲ್ಲಿ ಹೊಸ ದಾಂಡಿಗನ ಆಗಮನವಾಗಿದೆ. ಖಲೀಲ್ ನೇರವಾಗಿ ಸ್ವೀಪ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಬ್ಯಾಕ್ವರ್ಡ್ ಸ್ಕ್ವೇರ್ ನಲ್ಲಿ ಕ್ಷೇತ್ರ ರಕ್ಷಕ ಚೆಂಡನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಚೇರ್ಮನ್ ಆಫ್ SPL ಖಂಡಿತ ಇಲ್ಲಿ ಅದ್ಭುತವಾದ ಒಂದು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಇಲ್ಲಿ ರಿವರ್ಸ್ ಬ್ಯಾಟ್ ಮುಖೆ ನಾಡುವ ಪ್ರಯತ್ನ, ಗಾಲಿ ಬೀಲಿ ಇದೆ. ಮಗದೊಮ್ಮೆ ಖಲೀಲ್ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲೂ ಕೂಡ ಖಲೀಲ್ ರನ್ಔಟ್, ಈ ಪಂದ್ಯದಲ್ಲೂ ಕೂಡ ಖಲೀಲ್ ರನ್ಔಟ್ ಆಗ್ತಾ ಇದ್ದಾರೆ. ಇಲ್ಲಿ HFC ಹರೇಕಲ ತಂಡ ಇಲ್ಲಿ ಮಗದೊಂದು ವಿಕೆಟ್ ಅನ್ನ ಬಿಟ್ಕೊಡ್ತಾ ಇದೆ. ಯಾವುದೇ ಹಂತದಲ್ಲೂ ಕೂಡ ಖಲೀಲ್ 2ನೇ ಓಟಕ್ಕೆ ತಯಾರಾಗಿರಲಿಲ್ಲ. ಇಲ್ಲಿ 2ನೇ ಓಟದ ಪ್ರಯತ್ನದಲ್ಲಿ ರನ್ಔಟ್ ಮುಖೇನ ಖಲೀಲ್ ನಿರ್ಗಮಿಸ್ತಾ ಇದ್ದಾರೆ. ಈಸಿ ರನ್ಔಟ್ ಇದು. ಖಲೀಲ್ ನಿರ್ಗಮನದ ಹಾದಿಯನ್ನು ಹಿಡಿತಾ ಇದ್ದಾರೆ. HFC ಹರೇಕಲ ದ್ವಿತೀಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆ ಇದೆ 7 ಆನ್ ದಿ ಬೋರ್ಡ್. 1.3 ಓವರ್ ಮುಕ್ತಾಯಕ್ಕೆ. ಕಳೆದ ಪಂದ್ಯದ ಓಟಗಳ ಸೇರ್ಪಡೆಯನ್ನು ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮೆಯಾಗಿದೆ. ಇಲ್ಲಿ ತಂಡದ ಒಟ್ಟು ಮೊತ್ತ ಜಮೆಯಾಗಿದೆ 17 ಸಾಫಿರ್ ಅವರ ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಡ್ತಾ ಇದ್ದಾರೆ. ತಮ್ಮ ತಂಡಕ್ಕಾಗಿ 6 ಓಟಗಳನ್ನ ಜಮೆಗೊಳ್ತಾ ಇದೆ. ಒಟ್ಟು ಮೊತ್ತ 17ಕ್ಕೆ ಜಮೆಯಾಗಿದೆ ಶಾಫಿರ್ ಅವರೇ. ಖಂಡಿತ ನೌಫಲ್, ಬಹಳಷ್ಟು ಅದ್ಭುತವಾದ ಒಂದು ಹೊಡೆತ ಇಲ್ಲಿ ದಾಖಲಾಗ್ತಾ ಇದೆ. ಅನ್ಸಾರ್ ಬಂದಾಗಲೇ ಒಂದು ಮಾತನ್ನು ಹೇಳಿದ್ದೆ, ಹೊಡಬಡಿಯ ದಾಂಡಿಗೆ ಈ ಅನ್ಸಾರ್, ಲೀಲಾಜಾಲವಾದ ದಾಂಡುಗಾರಿಕೆಯನ್ನ ನೀಡಬಲ್ಲಂತ ಆಟಗಾರ ಈ ಅನ್ಸಾರ್. ಇಲ್ಲಿ ಶ್ರೇಷ್ಠ ಮಟ್ಟದ ಒಂದು ಹೊಡೆತವನ್ನು ಇಲ್ಲಿ ದಾಖಲಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ವಿಜಯ್ ಅವರ ಮುಂದಿನ ಚೆಂಡು, ಜೋರಾದ ಮನವಿ, ಪುರಸ್ಕಾರ ಲಭ್ಯವಾಗ್ತಾ ಇದೆ. ತಾಳಿಗಾರ ಇಲ್ಲಿ ತಿರುಗೇಟನ್ನ ನೀಡ್ತಾ ಇದ್ದಾರೆ. ಕಮ್ ಬ್ಯಾಕ್ ಫ್ರಮ್ ವಿಜಯ್ ಮಾಡ. ಅನ್ಸಾರ್ ವಾಕ್ಸ್ ಬ್ಯಾಕ್ ಟು ದ ಪೆವಿಲಿಯನ್. ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ ಇಲ್ಲಿ ತಂಡ. ಇನ್ನಿಂಗ್ಸಿನ 3ನೆಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ವಿಜಯ್ ಮಾಡುವವರಿಂದ ಅದ್ಭುತ ರೀತಿಯ ಎಸೆತವನ್ನು ನಿಭಾಯಿಸಿದರು. LBW ಮೂಲಕವಾಗಿ ವಿಕೆಟ್ ಅನ್ನು ತಮಗಾಗಿಸಿಕೊಳ್ತಾ ಇದ್ರು ವಿಜಯ್ ಮಾಡಿದರೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮೆಯಾಗಿದೆ 18 ಓಟವನ್ನು ಗಳಿಸುತ್ತಾ ನೀಡಲಾಗಿದೆ. ಇದು ಮೊದಲ ಚೆಂಡು. ರಿಯಾಜ್ನ ಕಡೆಗೆ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ, ಗಾಲಿ ಬೀಲಿ, ಡೈರೆಕ್ಟ್ ಹಿಟ್ ಬಿದ್ದಿದೆಯೋ? ತೀರ್ಪುಗಾರರ ತೀರ್ಪನ್ನು ನೋಡುವವರಿದ್ದಾವೆ. 1 ಹ್ಯಾಂಡೆಡ್ ಪಿಕಪ್ ಅನ್ನು ಮಾಡಿಕೊಂಡ್ರು ದಾಳಿಗಾರ ಹರ್ಷಾದ್. ಥ್ರೋ ಅನ್ನ ಮಾಡುವಂತ ಸಂದರ್ಭದಲ್ಲಿ ಗೂಟ ರಕ್ಷಕ ಬೆಲ್ಸ್ ಅನ್ನ ಡಿಸ್ಲಾಜ್ ಮಾಡಿರಬಹುದೇ ಎಂಬ ಒಂದು ಆಲೋಚನೆಯಲ್ಲಿ ರಶೀದ್ ಇದ್ದಾರೆ. ತೃತೀಯ ತೀರ್ಪುಗಾರರು ಪರಿಶೀಲಿಸಲಿಕ್ಕಿದ್ದಾರೆ. ನೇರ ಗುರಿ ಹರ್ಷಾದ್ ಬಜಾರ್ ಅವರ ಕಡೆಯಿಂದ ಬಂದಿದೆ. ಆದರೆ ಗೂಟ ರಕ್ಷಕ ಯಾವ ರೀತಿ ಚೆಂಡನ್ನು ಕಲೆಕ್ಟ್ ಮಾಡಿ, ರಶೀದ್ ಬಲು ದೊಡ್ಡ ವಿಕೆಟ್ ಇದು. ಯಾಕಂದ್ರೆ ಈ ಹಿಂದೆ ಒಂದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿದ್ರು ದಾಂಡಿಗ ರಶೀದ್. ಬಹಳಷ್ಟು ಅದ್ಭುತ ರೀತಿಯ ಅದ್ದೂರಿಯ ಕ್ರೀಡಾಕೂಟದಲ್ಲಿ ಅದ್ದೂರಿಯ ಎಸೆತವನ್ನು ನಿಭಾಯಿಸ್ತಾ ಇದ್ದಾರೆ ಶಾಫಿರ್ ಅವರೇ. ತೃತೀಯ ಚೆಂಡು ಇಲ್ಲಿ ದಂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಚೆಂಡು ಬೌಂಡರಿಗೆ ಎತ್ತ ಧಾವಿಸ್ತಾ ಇದೆ. ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ನವಾಜ್ ಕ್ಷೇತ್ರ ರಕ್ಷೆಯಲ್ಲಿದ್ರು. ಇಲ್ಲಿ ಬಹಳಷ್ಟು ಅದ್ಭುತವಾದ ಒಂದು ಚೆಂಡಾಗಿತ್ತು. ದಂಡಿನ ಅಂಚಿಗೆ ತಗುಲಿದಂತಹ ಚೆಂಡು ನೇರವಾಗಿ ಬೌಂಡರಿಗೆ ಎತ್ತ ಧಾವಿಸಿತು. ತೃತೀಯ ತೀರ್ಪುಗಾರರತ್ತ ಮೊರೆ ಹೋಗಲಾಗ್ತಾ ಇದೆ. ಬೌಂಡ್ರಿ ಚೆಕ್ಗಾಗಿ ತೃತೀಯ ತೀರ್ಪುಗಾರರತ್ತ ಮೊರೆ ಹೋಗಲಾಗ್ತಾ ಇದೆ. ಯಾವ ರೀತಿ ಚೆಂಡನ್ನು ತಡೆ ಹಿಡಿಯಲಾಗಿದೆ ಎಂಬುದನ್ನು ಪರಿಶೀಲಿಸಲಿಕ್ಕಿದ್ದಾರೆ. ತೀರ್ಪುಗಾರರು ಬೌಂಡ್ರಿ ಸೇವ್ ಎಂಬ ತೀರ್ಪನ್ನು ನೀಡಿದ್ದಾರೆ.
ದ್ವಿತೀಯ ಸ್ಥಾನವನ್ನು ಅಲಂಕರಿಸುವಂತಹ ತಂಡಕ್ಕೆ 1,11,000 ಅದ್ದೂರಿಯ ಪಂದ್ಯಾಟಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುವವರಿದ್ದಾವೆ. ಎಸ್, ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್. ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನ ಕೊನೆಯ ಓವರ್ ಆರಂಭಗೊಳ್ತಾ ಇದೆ. ಮೊದಲ ಚೆಂಡು, ವಾಟ್ ಅ ಡೆಲಿವರಿ ಫ್ರಮ್ ದಿ ಬೌಲರ್, ಮ್ಯಾಜಿಕಲ್ ಡೆಲಿವರಿ, ದ ಬಿಗ್ ವಿಕೆಟ್ ಆಫ್ ದಿ ಇನ್ನಿಂಗ್ಸ್. ರಿಯಾಜ್ ನಿರ್ಗಮನದ ಹಾದಿಯನ್ನು ಹಿಡಿಯುತ್ತಾ ಇದ್ದಾರೆ ಇಲ್ಲಿ. ನವಾಜ್ ಎಂಬ ಲೆಗ್ ಸ್ಪಿನ್ ದಾಳಿಗಾರ ಶ್ರೇಷ್ಠ ಮಟ್ಟದ ಚೆಂಡನ್ನು ಎಸೆಯುತ್ತಾ ಇದ್ದಾರೆ ಇಲ್ಲಿ. ಮೂಲಕವಾಗಿ ದಾಖಲಾಗ್ತಾ ಇದೆ. ನವಾಜ್ ಎಂಬ ಲೆಗ್ ಸ್ಪಿನ್ ಮೊನಚಿನ ದಾಳಿಗಾರ ಇಲ್ಲಿ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿ ರಿಯಾಜ್ ಅವರ ವಿಕೆಟ್ಗೆ ಬಹಳಷ್ಟು ನಗದು ಘೋಷಣೆಯನ್ನು ಮಾಡಿದ್ರಿ. ಆ ಘೋಷಣೆಗಾರರು ದಯವಿಟ್ಟು ಇಲ್ಲಿ ನಗದನ್ನು ನೀಡಬೇಕಾಗ್ತದೆ. ಅಂಡ್ ಡ್ರೀಮ್ ಸ್ಕೀಮ್ ಅವರು ನಗದನ್ನ ನೀಡಿಕೊಂಡಿದ್ದಾರೆ. ತುಂಬಾ ಹೃದಯದ ಧನ್ಯವಾದಗಳು ತಮಗೆ. ಎಸ್, ಕಮಿಂಗ್ ಬ್ಯಾಕ್ ಟು ದ ಮ್ಯಾಚ್. ಹೊಸ ದಾಂಡಿಗನಾಗಿ ಬದರುದ್ದೀನ್ ಅವರ ಆಗಮನ, ದೊಡ್ಡ ಹೊಡೆತದ ಪ್ರಯತ್ನ, ಫೀಲ್ಡರ್ ಟೇಕ್ಸ್ ದ ಕ್ಯಾಚ್, ಒನ್ ಮೋರ್ ವಿಕೆಟ್. ಮಗದೊಂದು ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ. ಶ್ರೇಷ್ಠ ಮಟ್ಟದ ಬೌಲಿಂಗ್ ಇದು. ಕೊನೆಯ ಓವರ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಇಲ್ಲಿ ನವಾಜ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. 4 ಚೆಂಡುಗಳು ಮಾತ್ರ ಬಾಕಿ ಇದೆ. ಓವರಿನ 5ನೇ ಚೆಂಡು ಇಲ್ಲಿ ಬರುತ್ತಾ ಇದೆ. ದೊಡ್ಡ ಹೊಡೆತ ಇದು. ಸೊಗಸಾದ ದಂಡನೆ ಇದು. ಯೂಸುಫರ ಬ್ಯಾಟಿನ ಮುಖೇನವಾಗಿ ಫೈನಲ್ ಪಂದ್ಯದ ಸಿಕ್ಸರ್ ಇಲ್ಲಿ ದಾಖಲಾಗ್ತಾ ಇದೆ. ಸೊಗಸಾದ ಹೊಡೆತ ಇದು. ಈ ಹಿಂದೆ ಹೇಳಿದ್ದೆ, ನಾನ್ ಸ್ಟ್ರೈಕರ್ ತುದಿಯಲ್ಲಿ ಔಟ್ ಆದರೂ ನಾಟ್ ಔಟ್ ಆದರೂ ಸ್ಟ್ರೈಕರ್ ತುದಿಗೆ ಯೂಸುಫ್ ಮರಳಿ ಆಗಿದೆ ಎಂಬ ಮಾತನ್ನು ಹೇಳಿದ್ದೆ. ಯೂಸುಫ್ ಇಲ್ಲಿ ಪರಾಕ್ರಮಯುತ ದಂಡನ್ನು ಬೀಸ್ತಾ ಇದ್ದಾರೆ. ಲೀಲಾಜಾಲವಾದ ಹೊಡೆತ ಇದು. ಶ್ರೇಷ್ಠ ಮಟ್ಟದ ಕನೆಕ್ಷನ್ ಇದು. 6 ಓಟಗಳು ಲಭ್ಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 33 ಓಟಗಳಿದೆ. ಆ ವಿಫಲತೆಯನ್ನ ಸರಿತೂಗಿಸ್ತಾ ಇದ್ದಾರೆ ಇಲ್ಲಿ ಯೂಸುಫ್. ಶ್ರೇಷ್ಠ ಮಟ್ಟದ ಒಂದು ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾರೆ. ಇದು ಇನ್ನಿಂಗ್ಸಿನ ಕೊನೆಯ ಚೆಂಡು. ಅದ್ಭುತವಾದ ಎಸೆತ ಇದು. ಸೊಗಸಾದ ಚೆಂಡು ಇದು. ಶ್ರೇಷ್ಠ ಮಟ್ಟದ ಕಮ್ ಬ್ಯಾಕ್ ಅನ್ನ ಮಾಡಿಕೊಂಡ್ರು ಇಲ್ಲಿ ದಾಳಿಗಾರ ನವಾಜ್. ಇಲ್ಲಿ ಚುಕ್ಕಿ ಎಸೆತವಾಗಿ ಕೊನೆಗೊಳ್ತಾ ಇದೆ ಕೊನೆಯ ಚೆಂಡು. ಎಂಡ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ಮೊದಲ ಇನ್ನಿಂಗ್ಸ್ ಪೂರ್ಣಗೊಳ್ತಾ ಇದೆ. 33 ಖಾತೆಯಲ್ಲಿದೆ. 34 ವಿಜಯದ ಗುರಿ ಅಜಯ್ ಮೊಂಟುಗೋಳಿ ತಂಡಕ್ಕೆ. ದ್ವಿತೀಯ ಇನ್ನಿಂಗ್ಸ್ इदान एसपीएल ये है एसपीएल. वाह भाई वाह, what a beautiful scenes. होंगे जो 27 तारीख तक लंबे दिन के जो बहुत बड़े सफर है, जो क्रिकेट प्रतियोगिता जारी है, और इस प्रतियोगिता में 3 लाख रुपया नगद पुरस्कार है, 2 लाख रुपए नगद पुरस्कार है, और एक आल्टो कार है, और एक 2 व्हीलर है, और एक रेफ्रिजरेटर है, और खिलाड़ियों के लिए, लकी प्लेयर के लिए एक आईफोन भी दिया जाएंगे. सबको स्वागत करना चाहता हूं. और इस गन को उठा करके ला है अरशाद ने शुरुआत की. यहाँ पर अरशाद और ഫൈസൽ के बीच में इस जोड़ी मैदान पर दिख रही है. അർഷാദിന്റെ വിക്കറ്റിന് ഇവിടെ ലഭിക്കും ബോളർക്ക് 1000 രൂപ. ഡിബോയ്സ് അലക്കല കബീർ അദ്ദേഹം നൽകുന്ന 1000 രൂപ लेकर तैयार है. ओ वो द विकेट एक ही हाथ पर बल्ला घुमाना चाहते थे. यहाँ पर खतरा हो सकती थी. ओ वाइड 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 वाइड. और इसी के साथ सबसे बड़े चीते को यहां पर पकड़े हैं. सबसे बड़ा चीता. इनको जो 13 अंपायर के मदद मांगे हैं यहां पर, जो अरशाद की कदमों के इस्तेमाल में ऐसे लग रही कि उनको भी अपने ऊपर विश्वास नहीं थी. बिल्कुल आत्मविश्वास नहीं है. इस वजह से इन्होंने जो स्क्रीन के आगे खड़े होकर निराश के साथ देख रही है. और इसी के साथ वाह भाई वाह, ये विकेट तो इंतजार थे इस विकेट के, बिल्कुल इंतजार थे इस विकेट के. अरशाद तो जारी है डकआउट आते थे, अपने आप को गवा दिया गया. 35 इज द विक्ट्री टारगेट, 34 इज द विक्ट्री टारगेट, क्षमा कीजिए.
34 रन के लक्ष्य को पीछा कर रही है, तब यहां पर तीसरी गेंद लेकर तैयार है स्कोर कार्ड पर इस वक्त 7 रन, 7 ऑन द बॉल, 27 मोर रन रिकॉर्ड और इसी के साथ डायरेक्ट हिट और आउट। बल्लेबाज जा चुके हैं मैदान से बाहर। कादर मुंबई हमारे साथ मौजूद हैं, इस प्रतियोगिता के लिए आए हैं। कादर जी को इस प्रतियोगिता के समापन के वक्त पर जो बड़े संतुष्टि के साथ स्वागत करना चाहता हूं। കാദർ മുംബൈ ഇവിടെ നമ്മുടെ ഈ പ്രധാന വേദിയിൽ എത്തിയിരിക്കുകയാണ്. സമാപന ചടങ്ങിനോട് അനുബന്ധിച്ച് എത്തിച്ചേർന്ന വ്യക്തിത്വമാണ്. അദ്ദേഹത്തെ വളരെ സന്തോഷത്തോടു കൂടി ടൂർണമെന്റിലേക്ക് സ്വാഗതം ചെയ്യുമ്പോൾ അജ്വത് കോസ്റ്റ്യൂംസ് ഈ സ്ഥാപനം ഇത് വരുന്ന 7-ാം തീയതിയാണ് ഉദ്ഘാടനം വെച്ചിരിക്കുന്നത്. തൊക്കൂട്ടിൽ വെച്ച് അതിൻ്റെ പണിപ്പുരയിലാണ്. വളരെ വലിയ ഒരു നൽകുവാനാണ് ഉദ്ദേശിക്കുന്നത്. അതുകൊണ്ട് തന്നെ ആ സ്ഥാപനത്തിന്റെ വിജയത്തിന് വേണ്ടി നിങ്ങൾ ഏവരുടെയും സാന്നിധ്യം പ്രതീക്ഷിക്കുകയാണ്. ഇവിടെ ഇതാ ആ സ്ഥാപനത്തിന്റെ ഇവിടെ ഇതാ മറ്റൊരു വിക്കറ്റ് 34 റൺസിനെ പ്രതിരോധിക്കുമ്പോൾ ചീട്ട് കൊട്ടാരം കണക്കെ ഉത്തരവാദിത്തപ്പെട്ട കളിക്കാർ ഓരോന്നായി യാത്ര പറയുകയാണ്, വിട പറയുകയാണ് മൈതാന മധ്യത്തിൽ നിന്ന്. 34 എന്ന ആ മാജിക്കൽ നമ്പർ 3-4 3 കഴിഞ്ഞാൽ 4 ആ 34 ഇവിടെ നേടുവാൻ വേണ്ടിയുള്ള ശ്രമത്തിനിടയിൽ വിലപ്പെട്ട 4 വിക്കറ്റുകൾ നഷ്ടപ്പെടുത്തി കഴിഞ്ഞു. സ്കോർ ബോർഡിൽ വെറും 7 റൺസ്. രണ്ടാമത് यहाँ पर इंतजार कर रही है, लेकिन किसी बल्लेबाज से भी जो बड़े शॉट नहीं मिले हैं. अरशाद बजाल मेरे ख्याल में तो इन्होंने उनके खुद के गलती में आउट हुए. इतने बड़े खिलाड़ी हैं, अंडरआर्म क्रिकेट के सबसे बड़े खिलाड़ियों से एक है आप. इतने छोटे टारगेट को पीछा कर रही थी, तब रिस्की रन की क्या जरूरत थी आपको? यहाँ पर देखिए टू गेट थी തികച്ചും പരാജയത്തെ മുഖാമുഖം കണ്ടുകൊണ്ടിരിക്കുന്ന ആ കാഴ്ചയാണ് നാം കണ്ടുകൊണ്ടിരിക്കുന്നതെങ്കിൽ ഇവിടെ സമാപനത്തോടനുബന്ധിച്ച് വെടിക്കെട്ടുകൾക്ക് തിരികൊളുത്തുവാൻ തയ്യാറെടുപ്പ് നടത്തിക്കൊണ്ടിരിക്കുകയാണ്. ഇവിടെ ഇതാ വിക്കറ്റ്, ഇവിടെ വിക്കറ്റ്. 20 റൺസ് വേണ്ടിയിരുന്നു. ലെഗബയിലൂടെ ഒറ്റ റൺസ് മാത്രം വിട്ടുകൊടുത്ത് ഒരു വിക്കറ്റ് സ്വന്തമാക്കുമ്പോൾ സാദിഖ് എന്ന ആ തന്ത്രശാലിയായ ബോളർ, സാദിഖ് എന്ന ആ മാന്ത്രിക സ്പിന്നർ ഇവിടെ തന്റെ അക്കൗണ്ടിൽ 1 റൺസും വിട്ടുകൊടുത്തിട്ടില്ല. അദ്ദേഹം വെറും 1 റൺസ് വിട്ടുകൊടുത്തത് എക്സ്ട്രാ ബോക്സിലേക്കാണ്. പുതിയ ബാറ്റ്സ്മാൻ വരുമ്പോൾ 3 പന്തിൽ 18 നേടിയാലും സമനില. മൊബൈൽ ഫോണിലെ സ്റ്റാറ്റസിലെ ചിത്രകാരനായി മാറിയ അദ്ദേഹം ഇവിടെ 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 ഉയർത്തിയടിക്കുന്നു. സിക്സർ നേടിക്കഴിഞ്ഞു. ഇനി 2 സിക്സർ കൂടി നേടിയാൽ 2 പന്തുകളിൽ സൂപ്പർ ഓവർ മത്സരം മത്സരിക്കുവാനുള്ള അവസരം ലഭിക്കും. അത് തന്നെയാണ് ഇദ്ദേഹത്തെ കുറിച്ച് നേരത്തെ പറഞ്ഞയച്ചിരുന്നുവെങ്കിൽ പ്രതീക്ഷയ്ക്ക് വകവെക്കാമായിരുന്നു. ക്രിക്കറ്റ് തന്നെയാണ്, നടന്നുകൊണ്ടിരിക്കുന്നതും ക്രിക്കറ്റ് തന്നെയാണ്. ഇവിടെ ഓഫ് സ്റ്റമ്പിന്റെ പുറത്ത് പോയത് വൈഡ്. ഇനി വേണ്ടത് വലിയ ഒരു ഷോട്ടിന് മുതിരവേ HFC അരക്കലയ്ക്ക് വേണ്ടി 100-ൽ പരം സപ്പോർട്ടേഴ്സ് ആ ടീമിനൊപ്പം നൃത്തം ചവിട്ടുമ്പോൾ ഒരു വശത്ത് അട്ടഹാസങ്ങളും പൊട്ടിച്ചിരികളും നൃത്ത ചുവടുകളും നാം സാക്ഷ്യം വഹിക്കുമ്പോൾ മികച്ച ഒരു ടൂർണമെന്റിന് തന്നെ പരിസമാപ്തി കുറിക്കുമ്പോൾ
ದೇರ್ಲಕಟ್ಟೆ ಇವರ ಕಡೆಯಿಂದ ಒಂದು ಶೂ ಕೂಡ ಲಭ್ಯವಾಗಲಿಕ್ಕಿದೆ. ಸಾದಿಕ್ ಅವರಿಗೆ ಸಲ್ಲುವ ಗೌರವ ಇದು. ಬೆಸ್ಟ್ ಆಲ್ರೌಂಡರ್ ಟ್ರೋಫಿಯ ಜೊತೆಗೆ ಸಹರಾ ಸ್ಪೋರ್ಟ್ಸ್ ಅವರ ಕಡೆಯಿಂದ ಒಂದು ಶೂ ಕೂಡ ಸಿಗ್ತಾ ಇದೆ. ಮುಂದಕ್ಕೆ ಸ್ಪೈಸ್ ಕಮಾಲ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಪಂದ್ಯಾಕೂಟದ ಒಂದು ಶ್ರೇಷ್ಠ ಮಟ್ಟದ ಕ್ಯಾಚ್ ಅನ್ನ ಪಡೆಕೊಂಡಂತ ಆಟಗಾರನಿಗೆ ಸಲ್ಲುವ ಪ್ರಶಸ್ತಿ ಇದು. ಬೆಸ್ಟ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್, ದ ಸ್ಪೈಸ್ ಕಮಾಲ್ ಕ್ಯಾಚ್ ಅವಾರ್ಡ್ ವಿನ್ನರ್ ಈಸ್ ನನ್ ಅದರ್ ದನ್ ನಿಜಾಮ್ ಫ್ರಮ್ ಐ ಸ್ಮೋಕ್. ಸಹರಾ ಸ್ಪೋರ್ಟ್ಸ್ ಅವರ ಕಡೆಯಿಂದ ಶೂ ಇದೆ. ಅದರ ಜೊತೆಗೆ ಮ್ಯಾನ್ ಆಫ್ ದ ಸೀರೀಸ್ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಲಾಗ್ತಾ ಇದೆ. The man of the series is Riaz NM of HFC Harekala. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಸಮಯ ಅತ್ಯದ್ಭುತವಾಗಿ ಆಡಿದ್ರು. ಬೂಸ್ಟರ್ ಪಾಯಿಂಟ್ ಸಿಗ್ತಾ ಇದ್ರೆ ಟಾಪ್ ಸೆಮಿಯನ್ನು ಆಡಬೇಕಾಗಿತ್ತು. ಬೂಸ್ಟರ್ ಪಾಯಿಂಟ್ ಸಿಗದೆ ಎಲಿಮಿನೇಟರ್ಗೆ ಬಂದು ಎಲಿಮಿನೇಟರ್ ಅನ್ನ ಗೆದ್ರು, ಮತ್ತೆ ಪ್ಲೇ ಆಫ್ ನ ಎಲಿಮಿನೇಟರ್ ಅನ್ನ ಗೆದ್ರು, ಕ್ವಾಲಿಫೈರ್ 2 ಗೆದ್ರು, ಫೈನಲ್ಗೆ ಬಂದ್ರು, ಲೋ ಸ್ಕೋರ್ ಅನ್ನ ತಡೆ ಹಿಡಿದ್ರು. ಅದ್ಭುತವಾದ ಆಲ್ರೌಂಡ್ ಪ್ರದರ್ಶನವನ್ನ ನೀಡಿ ಇವತ್ತು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. HFC ಹರೇಕಲ ಆರ್ ದ ವಿನ್ನರ್ಸ್ ಆಫ್ ಸ್ಪೈಸ್ ಪ್ರೀಮಿಯರ್ ಲೀಗ್ 2024. ಎಲ್ಲ ಆಟಗಾರರು ಒಬ್ಬೊಬ್ಬರಾಗಿ ಬಂದು ತಮ್ಮ ಪದಕವನ್ನು ಸ್ವೀಕರಿಸಿಕೊಳ್ಳಿ 1 ಲಕ್ಷ ನಗದು ಬಹುಮಾನದ ಜೊತೆಗೆ ಬ್ಯಾಶ್ ಲೀಗ್ 2024 ಇದರ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ತಾ ಇದ್ದೀರಾ ನೀವು. ಫೈಜ್ ಅವರ ಸಾರಥ್ಯದ ತಂಡ HFC ಹರೇಕಲ ತಂಡ. ಶಿಸ್ತುಬದ್ಧವಾದ ಒಂದು ತಂಡ ಅದ್ಭುತವಾಗಿ ಆಡಿ ಇವತ್ತು ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಂಡಂತಹ ತಂಡ HFC ಹರೇಕಲ ತಂಡ. ಅಭಿನಂದನೆಗಳು HFC ಹರೇಕಲ ತಂಡಕ್ಕೆ. ಎಲ್ಲೋ ಇದ್ದ ತಂಡ ಎಲ್ಲೋ ಬಂದು ಫೈನಲ್ ಪಂದ್ಯವನ್ನು ಗೆದ್ದುಕೊಂಡಿದೆ. ಅದ್ಭುತವಾದ ಪ್ರದರ್ಶನವನ್ನು ನಿರಂತರವಾಗಿ ನೀವು ನೀಡಿದ್ದೀರಾ. ಅಭಿನಂದನೆಗಳು HFC ಹರೇಕಲ ತಂಡಕ್ಕೆ. ಈ ಸ್ಥಳಕ್ಕೆ ಇತಿಹಾಸದಲ್ಲಿ ಇದು 2ನೇ ಬಾರಿಗೆ ಫೈಜಲ್ ಅವರಿಗೆ ದ್ವಿಚಕ್ರ ವಾಹನ ಸಿಗುತ್ತಾ ಇದೆ. ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಚಕ್ರ ವಾಹನವನ್ನ ಸ್ಟಾರ್ಟ್ ಮಾಡುವುದರ ಮೂಲಕವಾಗಿ ಪುತ್ರ